ಈ IAS ಇವತ್ತು ಈ ದೇಶ ತುಂಬಾ ಹಾಳಾಗಿದೆ. ಈ IAS ಅಧಿಕಾರಿಗಳು ಆಗ ಈ ಸ್ವತಂತ್ರ ಪೂರ್ವದಲ್ಲಿ ಬ್ರಾಹ್ಮಣರಿದ್ರು. ಅವ್ರಿಗೆ ಸ್ವಲ್ಪ ಭಯ ಇತ್ತು. ಆ ಭಯದಲ್ಲಿ ಈ ಕಾನೂನು, ನೀತಿ, ನಿಯಮ ಎಲ್ಲವನ್ನು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ಈಗ ಅವರೆಲ್ಲ ಏನಾಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಈ IAS ಇಂದ ನಮ್ಮ ದೇಶಕ್ಕೆ ಎಷ್ಟು ಒಳಿತು. ಈ ದೇಶವನ್ನ ಆಳ್ತಾ ಇರೋದು ಯಾವುದೇ ರಾಜಕೀಯ ಪಕ್ಷ ಅಲ್ಲ. ನಮ್ಮಲ್ಲಿ ಯಾಕಂದ್ರೆ 2ನೇ ಕ್ಲಾಸು 3ನೇ ಕ್ಲಾಸ್ ಫೇಲ್ ಆದವರು ಜಾಸ್ತಿ ನಮ್ಮಲ್ಲಿ. ಇವ್ರನ್ನ ಕಂಟ್ರೋಲ್ ಮಾಡೋದೇ ಈ IAS ಅಧಿಕಾರಿ. ಇವರೇ ಎಲ್ಲ ಕಾಯ್ದೆಗಳನ್ನ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಈ ದುಡ್ಡನ್ನ ಹೆಂಗ್ ಉಳಿಬೇಕು, ನೀವು ನಿಮ್ಗೆ ಪಕ್ಷಕ್ಕೆ ಫಂಡ್ ಹೆಂಗ್ ಬರುತ್ತೆ, ಹೆಂಗ್ ಜನರೇಟ್ ಮಾಡ್ಬೇಕು. ಈ ಹೆಬ್ಬಾಳಿಂದ ಯಲಹಂಕಗೆ ಒಂದು ಸ್ಟೀಲ್ ಬ್ರಿಡ್ಜ್ ನ ಆರಂಭ ಮಾಡ್ತಾರೆ. ಅದು ಕಾರಣಾಂತಗಳಿಂದ ಅದು ಮುಂದೆ ಬರಲ್ಲ. ಅದಾದ್ಮೇಲೆ 2013 ಈಚೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಸ್ಟೀಲ್ ಬ್ರಿಡ್ಜ್ ನ ತಂದು ನಿಲ್ಲಿಸ್ತಾರೆ. ಅವಾಗ 6 ವರ್ಷಕ್ಕೂ ಬಿಜೆಪಿನವ್ರು ಎಲ್ಲ ಹೇಳ್ತಾರೆ, ಇದು ಇಷ್ಟು ಕೋಟಿ ಸ್ಟೀಲ್ ಬ್ರಿಡ್ಜು, ಇದು ಸೋನಿಯಾ ಗಾಂಧಿಗೆ ಇಷ್ಟ ಹೋಗುತ್ತೆ, ಇವ್ರಿಗೆ ಇಷ್ಟೆಲ್ಲ ಹೋಗುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತಾರೆ. 6 ವರ್ಷಕ್ಕೂ ಅವರು ಸರ್ಕಾರ ಇದ್ದಾಗ ಮಾಡಿದಾಗ ಯಾರ್ಯಾರಿಗೆ ಎಷ್ಟು ಕಿಕ್ ಬ್ಯಾಕ್ ಆಗುತ್ತೆ ಅವ್ರಿಗೆ ಗೊತ್ತಿತ್ತು. ಸೇಮ್ ಟೈಮ್ ಇದು ಹಂಗೆ ಹೋಗುತ್ತೆ. ಈ IAS ಗಿನ್ನ ಟೆರರಿಸ್ಟ್ ಯಾರು ಇಲ್ಲ ಅಂತ ನಾನು ಅಂತ ಹೇಳ್ತೇನೆ. ಯಾಕಂದ್ರೆ ಅವರು ಮಾಡಿದ ದುಡ್ಡು ಯಾರು ಮಾಡಿಲ್ಲ, ರಾಜಕಾರಣಿಗಳು ಕೂಡ ಮಾಡಿಲ್ಲ. ನಾನು ಇವಾಗ ಚಾಲೆಂಜ್ ಮಾಡಿ ಹೇಳ್ತೀನಿ. ಈ ಆರೋಗ್ಯ ಇಲಾಖೆಯಲ್ಲಿ ಒಬ್ಬ ಮನೋಜ್ ಕುಮಾರ್ ಪಾಂಡೆ ಅಂತಿದ್ದ. ಅವನ ಮನೆ ಸರ್ಜಾಪುರದಲ್ಲಿ ಎಲ್ಲೋ ಅವನ ಮನೆ. ಆ ಮನೆಗೆ ಕೆಲಸದೊಳಗೆ ಹೋಗೋದಿಕ್ಕೆ ತಿಲಕ್ ನಗರದಿಂದ ಸರ್ಜಾಪುರ ಗೌರ್ಮೆಂಟ್ ಗಾಡಿ ಬರುತ್ತೆ ಮನೆ ಕೆಲಸದೊಳಗೆ ಕರ್ಕೊಂಡು ಹೋಗೋದಿಕ್ಕೆ. ತಿರ್ಗಿ ಆ ಮನೆ ಕೆಲಸದಲ್ಲಿ ಮಾಡ್ತಾಳಲ್ಲ ಅವಳು, ಹೆಂಗ್ಸು, ಅವಳು ಕೂಡ ಔಟ್ಸೋರ್ಸಿಂಗ್ ಅಲ್ಲಿ ಸಂಬಳ ಹೋಗುತ್ತೆ. ಅವ್ನು ಯಾವ ಡಿಪಾರ್ಟ್ಮೆಂಟ್ ಹೋಗ್ಲಿ, ಎಲ್ಲಿ ಹೋದ್ರು ಅಷ್ಟೇ. ಇದಕ್ಕೆ ಮುಂಚೆ ಬೆಸ್ಕಾಂ ಅಲ್ಲಿ ಇದ್ದ, ಅಲ್ಲಿ ಹೋದ್ರು ಕೂಡ ಅಲ್ಲಿ ಯಾವ್ದೋ ಒಬ್ರು ಔಟ್ಸೋರ್ಸಿಂಗ್ ಅಲ್ಲಿ ಅವಳ ಹೆಸರನ್ನ ರಿಜಿಸ್ಟರ್ ಮಾಡ್ತಾರೆ, ಅವಳಿಗೆ ಸಂಬಳ ಹೋಗುತ್ತೆ, ಪ್ಲಸ್ ಅವಳಿಗೆ ಕಾರ್ ಪಿಕಪ್ ಅಂಡ್ ಡ್ರಾಪ್. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮವ ರಮಾನಂದ್ ಸಾಗರ್. ತಮಗೆ ಡಬಲ್ ಶೂಟ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ. ಇದು ಹಿಂಗೆ ಮುಂದುವರೆದ್ರೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಆಗಾಗ ಬಂದು ಕೆಲವು ವಿಷಯಗಳನ್ನ ಹಂಚ್ಕೊಬೇಕನ್ನಿಸುತ್ತೆ. ಇವತ್ತಿನ ವಿಷಯ ಇಂಡಿಯನ್ ಸಿವಿಲ್ ಸರ್ವಿಸ್ ಬಗ್ಗೆ ಮಾತಾಡೋಣ. ಇದು 1 ಅಕ್ಟೋಬರ್ 1926 ಆರಂಭ ಆಗುತ್ತೆ. ಇದು ಬ್ರಿಟಿಷರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾಮಾಣಿಕ ಸರ್ಕಾರ ಮಾಡುವಂಥ ಎಲ್ಲ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದು. ಈ ಎಕ್ಸಾಮ್ ಎಲ್ಲಿ ನಡೀತದೆ ಅಂದರೆ ಅವಾಗ ಇಂಗ್ಲೆಂಡಲ್ಲಿ ನಡೀತಾ ಇತ್ತು. ಯಾಕಂದರೆ ಬ್ರಿಟಿಷರಿಗೆ ಗೊತ್ತಿತ್ತು, ಇವೆಲ್ಲ ನಿಮ್ಗೆ ಗೊತ್ತಾಗಿದೆ, ಈ ನೀಟು, ಈ IAS, ಈ KPSC ಇವೆಲ್ಲ ಲೀಕೇಜ್ ಆಗುತ್ತೆ ಅಂತ ಅವರು ಆಗಲೇ ಕನಸ್ಕೊಂಡಿದ್ರು. ಆಗಲೇ ಗೊತ್ತಾಗಿತ್ತು ನಮ್ಮ ಯೋಗ್ಯತೆ ಏನಂತ ಇಂಗ್ಲೀಷ್ನವ್ರಿಗೆ. ಅದಕ್ಕೆ ಅವರು ಈ ಎಕ್ಸಾಮ್ನ ಇಂಗ್ಲೆಂಡಲ್ಲಿ ಬೇರೆ ಕೇಳಿದರು. ಅದಾದಮೇಲೆ 1948 ಸಂವಿಧಾನದ ಅಡಿಯಲ್ಲಿ IAS ಪರೀಕ್ಷೆಗಳನ್ನ ಬರೆಯಕ್ಕೆ ಆರಂಭಿಸಿದ್ರು. ಈ IAS ಅಧಿಕಾರಿಗಳು ಆಗ ಈ ಸ್ವತಂತ್ರ ಪೂರ್ವದಲ್ಲಿ ಬ್ರಾಹ್ಮಣರಿದ್ರು. ಅವ್ರಿಗೆ ಸ್ವಲ್ಪ ಭಯ ಇತ್ತು. ಆ ಭಯದಲ್ಲಿ ಈ ಕಾನೂನು, ನೀತಿ, ನಿಯಮ ಎಲ್ಲವನ್ನು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ಅದಾದಮೇಲೆ ಎಲ್ಲರೂ ಬರೆಯೋಕ್ಕೆ ಶುರು ಮಾಡಿದ್ರು, ಎಲ್ಲರೂ ಅಧಿಕಾರಕ್ಕೆ ಬಂದರು. ಬಿಕಾಸ್ ಆಫ್ ರಿಸರ್ವೇಷನ್ ತಕ್ಷಣ ನಾನು ರಿಸರ್ವೇಷನ್ನ ವಿರೋಧಿ ಅಲ್ಲ. ಬಂದಮೇಲೆ ಎಲ್ಲರೂ ಬರೆಯೋಕ್ಕೆ ಶುರು ಮಾಡಿದ್ರು. ಬಂದಮೇಲೆ ಎಲ್ಲರೂ ಆದರು. ಈಗ ಅವರೆಲ್ಲ ಏನಾಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಈ IAS ಇಂದ ನಮ್ಮ ದೇಶಕ್ಕೆ ಎಷ್ಟು ಒಳಿತು, ಎಷ್ಟು ಕೆಟ್ಟದು ಅನ್ನೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಮುಖ್ಯಾಂಶ. ಆಗಿದ್ದ IASಗೂ ಇತ್ತೀಚೆಗೆ ಬರುವಂಥ IASಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಎಲ್ಲಿಂದ ಎಲ್ಲೇನೋ ಹೋಗಿ, ಈ ದೇಶವನ್ನು ಆಳ್ತಾ ಇರೋದು ಯಾವುದೇ ರಾಜಕೀಯ ಪಕ್ಷ ಅಲ್ಲ. ಇದು ನೀವೆಲ್ಲ ಮನವರಿಕೆ ಮಾಡ್ಕೊಬೇಕು. ಮೊದಲು ಇವತ್ತು ವಿವಿಧ ಪಕ್ಷಗಳ ಸರ್ಕಾರ ಬರುತ್ತೆ ಅಂದರೆ ಇರೋದೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ನಮ್ಮಲ್ಲಿ ರೂಢಿ ಆಗ್ಬಿಟ್ಟಿದೆ. BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ, DMK ಸರ್ಕಾರ, ಅಣ್ಣಾ DMK ಸರ್ಕಾರ,
ದಳದ ಸರ್ಕಾರ ಅಂತೇಳಿ ನಮ್ಮನ್ನು ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಯಾವುದೇ ಸರ್ಕಾರ ಬಂದರೂ ಕೂಡ ಸರ್ಕಾರದ ಕಾರ್ ಮೇಲೆ ಕರ್ನಾಟಕ ಸರ್ಕಾರ ಅಂತ ಹಾಕಿರುತ್ತೆ, ಇನ್ನೊಂದು ಭಾರತ ಸರ್ಕಾರ ಅಂತ ಹಾಕಿರುತ್ತೆ. ಇನ್ನೊಂದು ಯಾವೊಂದು ಸರ್ಕಾರ, ಯಾವುದೋ ಪಕ್ಷದ ಸರ್ಕಾರ ಅಲ್ಲ. ಈ ಪಕ್ಷಗಳು ಈ IAS ಅಧಿಕಾರನ ಇಟ್ಕೋತಾರೆ. ಹಿಂಗೆ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ. ಅವಾಗೆಲ್ಲ ಈ ದಡ್ಡ ರಾಜ ಇರ್ತಾ ಇದ್ದ, ಆ ದಡ್ಡ ರಾಜನ್ನ ಸರಿಪಡಿಸೋಕೆ ಒಬ್ಬ ಮಂತ್ರಿ ಕೊಡ್ತಾ ಇದ್ವಿ ನಾವು. ಅದೇ ರೀತಿ ನಮ್ಮಲ್ಲಿ, ಯಾಕಂದರೆ 2ನೇ ಕ್ಲಾಸು 3ನೇ ಕ್ಲಾಸು ಫೇಲಾದವರೇ ಜಾಸ್ತಿ ನಮ್ಮಲ್ಲಿ, ನಾಲೆಜ್ ಇಲ್ದವರೇ ಜಾಸ್ತಿ ನಮ್ಮಲ್ಲಿ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿ ಬರ್ತಾನೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ನಿಂತ್ಕೊಬೋದು. ಓದಲಿ ಓದದೇ ಇರಲಿ, 108 ಕ್ರಿಮಿನಲ್ ಕೇಸ್ ಹಾಕಿರಲಿ, ಒಂದು 10 ಮರ್ಡರ್ ಮಾಡಿರಲಿ, ಒಬ್ಬ ಮರ್ಡರ್ ಮಾಡಿಬಿಟ್ಟು ಜೈಲಿಗೆ ಹೋಗಿ ಬಂದಿದ್ದಾನೆ, ಜೈಲಾಗಿದೆ ಅವನಿಗೆ, ಅದ್ರ ಬಗ್ಗೆ ಅವನ ಬಗ್ಗೆ ಆಮೇಲೆ ಮಾತಾಡೋಂತೆ. ಇವ್ರನ್ನ ಕಂಟ್ರೋಲ್ ಮಾಡೋದೇ ಈ IAS ಅಧಿಕಾರಿಗಳು, IAS IPS. ಇವರೇ ಎಲ್ಲ ಕಾಯ್ದೆಗಳನ್ನ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಈ ದುಡ್ಡನ್ನ ಹೆಂಗೆ ಹೊಡಿಬೇಕು, ನೀವು ನಿಮಗೆ ಪಕ್ಷಕ್ಕೆ ಫಂಡ್ ಹೆಂಗೆ ಬರುತ್ತೆ, ಹೆಂಗೆ ಜನ್ರೇಟ್ ಮಾಡಬೇಕು, ನೀವು ಏನು ಅನ್ನ ಗೋಲ್ಮಾಲ್ ಮಾಡಿ ವಿದೇಶಗಳಲ್ಲಿ ಆಸ್ತಿ ಮಾಡ್ಬೋದು ಅಂತ ಹೇಳ್ಕೊಡೋದು ಇವರೇ. ಈ IAS ಅಧಿಕಾರಿಗಳೇ ನಮ್ಗೆ ಮಾರಕ. ಅದು ಕೆಲವು ಘಟನೆಗಳು ನಾನು ಕಣ್ಣಾರ ನೋಡಿದ್ದು, ಆಮೇಲೆ ಕೇಳಿದ್ದು, ನೋಡಿದ್ದು, ಅದರ ಬಗ್ಗೆ ಒಂದಷ್ಟು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಸರ್ಕಾರ ಬರುತ್ತಲ್ಲ, ಬಂದಾಗ ಅದನ್ನ ಪೂರ್ಣ ತಯಾರಿ ಇವರೇ ಮಾಡೋದು. ಎಲ್ಲಿಂದ? ಅವರು ಎಲೆಕ್ಷನಲ್ಲಿ MLA ಆಗಿ ಗೆದ್ದಾಗಿಂದ ಹಿಡಿದು ಅವರು 5 ವರ್ಷ ಪೂರ್ಣಗೊಳಿಸಿ ಮನೆಗೆ ಹೋಗ್ಕೊಂಡು ಇವರೇ ಅವ್ರಿಗೆಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ ಕೆಲವು ಯೋಜನೆಗಳು ಮಾಡ್ತಾರೆ. ಎಕ್ಸಾಂಪಲ್, ಇದಕ್ಕೆ ಮುಂಚೆ ಯಡಿಯೂರಪ್ಪ, ಸದಾನಂದ ಗೌಡರು ಹಾಗೂ ಜಗದೀಶ್ ಶೆಟ್ಟರ್ ಇದ್ದರು. ಆವಾಗ ಈ ಹೆಬ್ಬಾಳಿಂದ ಯಲಹಂಕಗೆ ಒಂದು ಸ್ಟೀಲ್ ಬ್ರಿಡ್ಜ್ನ ಆರಂಭ ಮಾಡ್ತಾರೆ. ಅದು ಕಾರಣಾಂತರಗಳಿಂದ ಅದು ಮುಂದೆ ಬರಲ್ಲ. ಅದಾದಮೇಲೆ 2013 ಈಚೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆಗಿ ಇನ್ನೇನು ಲಾಸ್ಟು ಎಂಡಿಂಗ್ ಸೀನ್ ಅವ್ರದ್ದು, 5 ವರ್ಷ ಮುಗಿಯೋಕ್ಕೆ ಮುಂಚೆ ಈ ಸ್ಟೀಲ್ ಬ್ರಿಡ್ಜ್ನ ತಂದು ನಿಲ್ಲಿಸ್ತಾರೆ. ಈ ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತೇಳಿ. ಆವಾಗ 6 ವರ್ಷಕ್ಕೂ BJPನವ್ರು ಎಲ್ಲ ಹೇಳ್ತಾರೆ, ಇದು ಇಷ್ಟು ಕೋಟಿ ಸ್ಟೀಲ್ ಬ್ರಿಡ್ಜು, ಇದು ಸೋನಿಯಾ ಗಾಂಧಿಗೆ ಇಷ್ಟು ಹೋಗುತ್ತೆ, ಇವ್ರಿಗೆ ಇಷ್ಟೆಲ್ಲ ಹೋಗುತ್ತೆ ಅಂತ ಡೀಟೇಲಾಗಿ ಹೇಳ್ತಾರೆ 6 ವರ್ಷಕ್ಕೂ. ಅವಾಗ ನಮ್ಗೆ ಯಾರಿಗೂ ಒಂದು ಅನುಮಾನ ಬಂದಿಲ್ಲ, 6 ವರ್ಷಕ್ಕೆ ಇಷ್ಟೆಲ್ಲ ಯಾಕೆ ಹೆಂಗೆ ಬಂತು ಅಂತ. ಬುದ್ಧಿವಂತನಾ? ಬುದ್ಧಿವಂತ ಆಗಿದ್ರೆ ಅವ್ರು IAS ಆಗ್ತಾಯಿದ್ರಿ, ಅವ್ರು ಯಾಕೆ ರಾಜಕಾರಣ ಆಗ್ತಾಯಿದ್ರು? ಸತ್ಯ ತಾನೇ ಅದು. ಆದರೆ ಅವರು ಸರ್ಕಾರ ಇದ್ದಾಗ ಮಾಡಿದಾಗ ಯಾರ್ಯಾರಿಗೆ ಎಷ್ಟು ಕಿಕ್ ಬ್ಯಾಕ್ ಆಗುತ್ತೆ ಅವ್ರಿಗೆ ಗೊತ್ತಿತ್ತು. ಸೇಮ್ ಟೈಮ್ ಇದು ಹಂಗೆ ಹೋಗುತ್ತೆ ಅನ್ನೋದು ಗೊತ್ತಿತ್ತು. ದೊಡ್ಡ ಸ್ಟ್ರೈಕ್ ಮಾಡೋದು ನಾವಲ್ಲೇನು ಗೂಬೆಗಳು, ನಾವು ಯಾರು ನಮ್ಮ ಸಾರ್ವಜನಿಕರು, ಇಲ್ಲ ಈ ವಿರೋಧ ಪಕ್ಷದವರು ನೋಡೋ ಹಿಡಿದ್ಬಿಟ್ರು ಮಾಡಿಬಿಟ್ರು. ಏನೂ ಇಲ್ಲ, ಅವ್ರಿಗೂ ಪಾಲು ಹೋಗದೆ ವಿರೋಧ ಪಕ್ಷದವ್ರು ಮಾತಾಡ್ತಾ ಇರಲಿಲ್ಲ. ಇದು ಒಂದನೇದು ಎಕ್ಸಾಂಪಲ್ ನಿಮಗೆ. ಅದಾದಮೇಲೆ ಈಗ ಈ ಬಿಡದಿ DLFದು ಆಗಿದೆ. ಆ ಕಡೆ 2006ರಲ್ಲಿ ಕುಮಾರಸ್ವಾಮಿ ಇದನ್ನ ಅನುಮೋದನೆ ಮಾಡಿದ್ರು. ಅವ್ರದ್ದು ಟೈಮ್ ಮುಗೀತು, ಅಲ್ಲಿಗೆ ಹೋಯ್ತು. ಅದಾದಮೇಲೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸಿದ್ದರಾಮಯ್ಯನ ಕಾಲದಲ್ಲಿ ಶುರು ಆಯಿತು, ಇವಾಗ DK ಶಿವಕುಮಾರ್ ಇದ್ದಾರೆ ಆ ಕಡೆ. ಈಗ ಇದನ್ನ ಮಾಡಲೇಬೇಕು. ಇದು ನೀಟಾಗಿ ಹೇಳ್ತಾರೆ, ಇದು ಇಂತಿಂಥವ್ರಿಗೆ ಇಷ್ಟ ಹೋಗುತ್ತೆ. ಹೆಂಗೆ ಗೊತ್ತಾಗುತ್ತೆ ರೀ? ಬಡ್ಜೆಟ್ ಮಾಡಿರೋದು ಅವರು. ಆಮೇಲೆ ಇನ್ನೂ ಅದು ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಯಾರಿಗೂ ಪ್ರಪೋಸಲೇ ಗೊತ್ತಿಲ್ಲ. ಅದೇ ಇವರೆಲ್ಲ ನೀಟಾಗಿ ಹೇಳ್ತಾರೆ, ಇಷ್ಟಿಷ್ಟೇ ಹೋಗುತ್ತೆ ಅಂತೇಳಿ. ಈ ಥರ ಯೋಜನೆಗಳನ್ನ ತಯಾರು ಮಾಡೋದೇ IAS ಅಧಿಕಾರಿಗಳು. ಅದಕ್ಕೆ ನಾನು ಮುಂಚೆ ಸ್ವಲ್ಪ ಹಿಂದೆ ಹೋಗ್ತೀನಿ. ಒಬ್ಬರು ಪೂಜಾ ಸಿಂಗ್ ಅಂತ ಒಬ್ಬರು IAS ಆಫೀಸರ್, ಅವರು ಈ ಗಣಿ ಇಲಾಖೆಯಲ್ಲಿ ಇರ್ತಾರೆ. ಈ ಮನಿ ಲಾಂಡ್ರಿ ಕೇಸ್ನಲ್ಲಿ ಅವ್ರಿಗೆ 2 ವರ್ಷ ಜೈಲಾಗುತ್ತೆ. ಆಯಿತು, ಅವರು ಜೈಲಿಗೆ ಹೋಗಕ್ಕೆ ಶುರು ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ. ಆಮೇಲೆ ಜೈಲಿಗೆ ಹೋದ್ಮೇಲೆ ಸಜಾ ಬೇಲ್ ಅಂತ ಬರುತ್ತೊಂದು. ಆ ಸಜಾ ಬೇಲ್ ಬಂದ ತಕ್ಷಣ ಅವ್ರಿಗೆ ತಿರುಗಿ ಅದೇ ಇಲಾಖೆಗೆ ಕಾರ್ಯದರ್ಶಿಗಳು ಮಾಡಿಬಿಡ್ತಾರೆ. ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ,
ಈಗ ಯಾವುದೇ ಒಬ್ಬ ನಾರ್ಮಲ್ ಒಂದು ಕೇಂದ್ರ ಸರ್ಕಾರದ ನೌಕರ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ನೌಕರ ಇರ್ಬೋದು, ಅವನೇನಾದ್ರೂ 48 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿ ಇದ್ರೆ ಇಮಿಡಿಯೇಟ್ಲಿ ಸಸ್ಪೆನ್ಷನ್, ಲೀನ್ ಚೇಂಜ್ ಆಗುತ್ತೆ. ತಿರುಗಿ ಅವನಲ್ಲಿ ಬರಬೇಕಂದ್ರೆ ಲಕ್ಷಾನುಗಟ್ಟಲೆ ದುಡ್ಡು ಸುರಿದು ಬರಬೇಕು. ಇವ್ರದ್ದು ಏನಿಲ್ಲ, ಜೈಲಿಂದ ಬಂದ ತಕ್ಷಣ ರೀಇನ್ಸ್ಟೇಟ್. ಇದು ಒಂದು ವಿಷಯ. ಆದರೆ ಈ IAS ಒಂದು ರೂಲು, IASಗಿಂತ ಕೆಳಗಿರೋ ಒಂದು ರೂಲು. ಈಗ ನೋಡಿ, IAS, IPS, IFS, ಈ IRS, IAS ಹಿಂಗಿದೆ, ಸುಮಾರು ಇದೆ. ಇವ್ರುಗಳಿಗೆ ಇಷ್ಟು ವರ್ಷ ಆದಮೇಲೆ ಇಷ್ಟು ಪ್ರಮೋಷನ್. ಒಬ್ಬ IAS ಆಗಿ ಬಂದ ಅಂದರೆ ಫಸ್ಟ್ ಅವ್ನು ಬರೋದು AC ಆಗಿ ಬರ್ತಾನೆ, ಇಲ್ಲಾಂದರೆ ಅಡಿಷನಲ್ ಕಮಿಷನರ್ ಆಗಿ ಬರ್ತಾನೆ. ಅವನು ರಿಟೈರ್ಡ್ ಆಗೋದು ಕನಿಷ್ಠ ಪಕ್ಷ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿ. ಇವನು IPSನವನು, ಅವನು ಅಡಿಷನಲ್ SP ಇಲ್ಲ DCP ಆಗಿ ಬರ್ತಾನೆ. ಮಿನಿಮಮ್ ಅವನು ರಿಟೈರ್ಮೆಂಟು ಅಡಿಷನಲ್ ಡೈರೆಕ್ಟರ್ ಆಫ್ ಪೊಲೀಸ್. ಈಗ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ, ಅವನು ಸಬ್ ಇನ್ಸ್ಪೆಕ್ಟರ್ ಲಾಸ್ಟ್ ಅವನಿಗೆ. ಅದೇ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಮಿಡಿಯೇಟ್ ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ, ಅವನು ಅಬ್ಬಬ್ಬ ಅಂದರೆ ACP ರೀ. ACP ಮೇಲೆ ಆದರೂ ತುಂಬ ರೇರು. ಏನಾದರೆ ಅಡಿಷನಲ್ SP ಆಗ್ಬೋದು, SP ಆಗೋಕ್ಕಂತೂ ಸಾಧ್ಯನೇ ಇಲ್ಲ. ಅವನು SP ಆಗಿದ್ದಾನಂದರೆ ಏನೋ ಸರ್ಕಾರದ ಲೆವೆಲ್ ಏನೋ ಬ್ಯಾಚ್ಗೆ ಏನೋ ಸ್ವಲ್ಪ ದುಡ್ಡು ಏನೋ ಕೊಟ್ಟು ಆಗಿರ್ತಾನೆ, ಅದು ಲಾಸ್ಟ್ ಅವನಿಗೆ. ಅದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆಯಲ್ಲಿ ತಗೊಳ್ಳಿ. ಕಡೆ ಈ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ಎಷ್ಟೋ ಜನ AE ಆಗಿ ರಿಟೈರ್ಡ್ ಆಗಿದ್ದಾರೆ. ಹಬ್ಬ ಅಂದರೆ AEE. ಇನ್ನೂ ಮಿಸ್ದಂದರೆ ಏನೋ AE ಆಗಿರ್ಬೋದು, ಏನೋ ಅವ್ನು ವರ್ಚಸ್ಸು ಏನೋ ಅದು ಇದು ಮಾಡ್ಕೊಂಬಂದ್ರೆ ಆಗಿರ್ಬೋದು. ಈ IASನವರಿಂದನೇ ಇವತ್ತು ಈ ದೇಶ ತುಂಬ ಹಾಳಾಗಿದೆ. ಅಂದರೆ ಎಷ್ಟು ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟೊಂದು ಮಿಸ್ಯೂಸ್ ಮಾಡ್ತಾರೆ. ಈ ಆರೋಗ್ಯ ಇಲಾಖೆಯಲ್ಲಿ ಒಬ್ಬ ಮನೋಜ್ ಕುಮಾರ್ ಪಾಂಡೆ ಅಂತಿದ್ದ. ಅವನ ಮನೆ ಸರ್ಜಾಪುರದಲ್ಲಿ ಎಲ್ಲೋ ಅವನ ಮನೆ. ಆ ಮನೆಗೆ ಕೆಲಸದೊಳಗೆ ಹೋಗೋದಕ್ಕೆ ತಿಲಕ್ ನಗರದಿಂದ ಸರ್ಜಾಪುರ ಗೌರ್ಮೆಂಟ್ ಗಾಡಿ ಬರುತ್ತೆ, ಮನೆ ಕೆಲಸದೊಳಗೆ ಕರ್ಕೊಂಡು ಹೋಗೋದಕ್ಕೆ. ತಿರುಗಿ ಆ ಮನೆ ಕೆಲಸದಲ್ಲಿ ಮಾಡ್ತಾಳಲ್ಲ ಅವಳು, ಯಂಗ್ಸು, ಅವಳು ಕೂಡ ಔಟ್ಸೋರ್ಸಿಂಗಲ್ಲಿ ಸಂಬಳ ಹೋಗುತ್ತೆ. ಅವನು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಲಿ ರೀ, ಎಲ್ಲೋದ್ರೂ ಅಷ್ಟೇ. ಇದಕ್ಕೆ ಮುಂಚೆ ಬೆಸ್ಕಾಮಲ್ಲಿದ್ದ, ಅಲ್ಲೋದ್ರೂ ಕೂಡ ಅಲ್ಲಿ ಯಾವುದೋ ಒಬ್ಬರು ಔಟ್ಸೋರ್ಸಿಂಗಲ್ಲಿ ಅವಳ ಹೆಸರನ್ನ ರಿಜಿಸ್ಟರ್ ಮಾಡ್ತಾರೆ, ಅವಳಿಗೆ ಸಂಬಳ ಹೋಗುತ್ತೆ, ಪ್ಲಸ್ ಅವಳಿಗೆ ಕಾರ್ ಪಿಕಪ್ ಆ್ಯಂಡ್ ಡ್ರಾಪ್. ರಣದೀಪ್ ಅಂತ ಇನ್ನೊಬ್ಬ ಇದ್ದಾನೆ, ಅವರಪ್ಪ ಒಬ್ಬ ದೇವೇಂದ್ರ ಅಂತ ರಿಟೈರ್ಡ್ IAS ಆಫೀಸರ್, ಅಂದರೆ ಪ್ರಮೋಟಿ. ಅವರು KS ಇಂದ IAS ಆಗಿ ಬಂದರು, ರಿಟೈರ್ಡ್ ಆಗಿದ್ದಾರೆ. ಅವ್ರ ಅಪ್ಪನ ಕಾಯಿಲೆ, ಅವ್ರ ಅಪ್ಪ ಅಂದ್ಕೊಂಡು ಅವ್ರ ಅಪ್ಪನಿಗೆ ಒಂದು ಸಪ್ರೇಟ್ ಕಾರು, ಒಂದು ಡ್ರೈವರು, ಒಂದು ಪೆಟ್ರೋಲ್. ಇನ್ನೊಬ್ರು ಶುಭೋದಯ ಅಂತ ಒಬ್ಬಿದ್ರು, ನೋಡಿದ್ದೀನಿ ಅವ್ರನ್ನ. ಅವರು ಒಂದ್ಸಾರಿ ಈ ಡಾಲರ್ಸ್ ಕಾಲೋನಿಯಲ್ಲಿ ಅವ್ರ ಕ್ವಾರ್ಟರ್ಸಲ್ಲಿ ಇರ್ತಾರೆ. ಅವ್ರ ಮನೆಗೆ ಎಲೆಕ್ಟ್ರಿಷಿಯನ್ ಹೋಗ್ಬೇಕಾಗತ್ತೆ. ಆ ಎಲೆಕ್ಟ್ರಿಷಿಯನ್ ಅವ್ರ ಆಫೀಸಿಗೆ ಬರ್ತಾರೆ. ಅವ್ರ ಹತ್ರ ಒಬ್ಬ PA ಇರ್ತಾನೆ, ಪರ್ಸನಲ್ ಅಸಿಸ್ಟೆಂಟು. ಅವ್ನು ಕೇಳಿದ್ರೆ, ಸರ್ ಈ ಥರ ಕರ್ಕೊಂಡು ಹೋಗ್ಬೇಕು, ಏನ್ರಲ್ಲಿ ಹೋಗ್ತೀವಿ ಸರ್? ನಿಮ್ಮ ಕಾರ್ ತೊಗೊಂಡು. ಕಾರಲ್ಲಿ ತೊಗೊಂಬೇಡ, ಆಟೋಲ್ಲಿ ಹೋಗು. ಆಟೋಲ್ಲಿ ಕಳಿಸ್ತಾರೆ ಅವನ್ನ. ಆ ಬಿಲ್ನ ಈ PA ದುಡ್ಡು ಕೊಡ್ತಾನೆ ನನಗೆ, ಎಕ್ಸ್ಪೆನ್ಸಸ್. ಅವ್ರು ಕೇಳಿದ್ರೆ ಎಷ್ಟು ಕೊಟ್ಟಿದೆ ಅಂತ. ಸರ್ ಎಷ್ಟು ಕೊಟ್ಟಿದೆ? ತಗೋ ದುಡ್ಡು ಅಂತ ಹೇಳ್ತಾರೆ. ಈ ಥರ ರೇರ್ ಆಫೀಸರ್. ಅದೇ ರೀತಿಯಾಗಿ ಅಜಯ್ ಕುಮಾರ್ ಸಿಂಗ್ ಅಂತ ನೋಡಿರ್ಬೇಕು, IPS ಆಫೀಸರ್. ಅವರು IGP ಆಗಿದ್ರು. ಸಾರಿ, ನಾನು ಧಾರವಾಡದಿಂದ ಬರುವಂಥ ಸಂದರ್ಭದಲ್ಲಿ ಅವ್ರಿಗೆ ಫೋನ್ ಮಾಡಿದ್ದೆ ಅಂತ ಇದ್ದೀನಿ ಅಂತೇಳಿ. ಆವಾಗ ನನ್ನ ಹತ್ರ ಅವರು ಹೇಳಿದ್ರು, ಸಾಗರ್ ಬರ್ರಿ, ಚಿತ್ರದುರ್ಗದಲ್ಲಿದ್ದೀನಿ, ಜೊತೆಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿದ್ರು. ನಾನಾಗ ಹೋಗಿದ್ದೆ ಅವ್ರ ಹತ್ರ. ಹೋದಾಗ ಅಲ್ಲೊಬ್ಬ ಸಬ್ ಇನ್ಸ್ಪೆಕ್ಟ್ರು ಅವ್ರಿಗಾಗಿ ಕಾಯ್ಕೊಂಡಿದ್ದ. ಅವನ ಕೈಯಲ್ಲಿ ಏನೇನೋ ಬೇಕು ಟಿಫನ್ಲಿ ಹೇಳಿದ್ರು, ತರಿಸಿದ್ವಿ. ಆ ಕಡೆ ನಾನು ಹೇಳ್ತಾ ಇರೋದು IGP ಆಗಿದ್ದಾಗ, ಸುಮಾರು ಒಂದು 15 ವರ್ಷ ಹಿಂದಿನ ಕತೆ ಇದು. ಅವನು ಟಿಫನ್ ಎಲ್ಲ ತೊಗೊಂಬರ್ತಾನೆ. ಕೊಟ್ಟ ತಕ್ಷಣ ಕಾಸು ಎಷ್ಟು ಅಂತ ಕೇಳ್ತಾರೆ ಅಜಯ್ ಕುಮಾರ್ ಸಿಂಗ್. ಆ ಇನ್ಸ್ಪೆಕ್ಟರ್ ಹೇಳ್ತಾನೆ, ಇಲ್ಲ ಸರ್ ಪರವಾಗಿಲ್ಲ ಸರ್ ಅಂತಾನೆ. ಎಷ್ಟಾಯ್ತು ಹೇಳೋ ಅಂತ ಹೇಳ್ತಾರೆ. ಆಗ 165 ರೂಪಾಯಿ ಆಗಿರುತ್ತೆ. ಇವರು 100 ರೂಪಾಯಿದು 2 ನೋಟ್ ಕೊಟ್ಬಿಟ್ಟು ತಗೋ ಅಂತ ಹೇಳ್ತಾರೆ. ಸರ್ ಚೇಂಜ್ ಅಂತ ಹೇಳ್ತಾರೆ, ಕೀಪ್ ದಿ ಚೇಂಜ್ ಅಂತ ಹೇಳ್ತಾರೆ. ಈ ರೀತಿ ಇದ್ದಾರೆ ಅಧಿಕಾರಿಗಳು. ನಾನು ಎಲ್ಲರೂ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲ ಸರಿಗಿದ್ದಾರೆ ಅಂತ ಹೇಳ್ತಾ ಇಲ್ಲ. ಇವ್ರಿಗೆ ಏನೇ ಮಾಡಲಿ
ಇವರು ಕಾನೂನು ಇಲ್ಲ. ಮೊನ್ನೆ ಕೂಡ ಒಂದು ಯಾವುದೋ ಒಂದು ನಾವು ಒಬ್ರು ನಾನು ಕೇಳಿದ್ರು, ಪ್ರಶ್ನೆ ಕೇಳಿದರು, ಸಾಗರ್ ಅವರೇ ಕಾನೂನು ಎಲ್ಲಿದೆ ಅಂತ ಕೇಳಿದ್ರು. ನಾನು ಹೇಳಿದೆ, ಕಾನೂನು ಕಾಗಸ ಪರಹಾಯ. ಏನಂತ ಹೇಳಿದ್ರೆ, ಇವಾಗ ಯಾವುದೇ ಆ್ಯಕ್ಟ್ ತಗೊಳ್ಳಿ, ಯಾವುದೇ ವಿಷಯ ತಗೊಳ್ಳಿ, ಅವರಿಗೆ ಅವಶ್ಯಕತೆ ಬಂದಾಗ ಮಾತ್ರ ಕಾನೂನು ಜಾರಿ ಮಾಡ್ತಾರೆ. ಇವತ್ತು ಈ ಭಾರತ ದೇಶದಲ್ಲಿ ಸುಮಾರು 1288 ಆ್ಯಕ್ಟ್ಸ್ ಇದೆ, ಕಾಯ್ದೆಗಳು 1278 ಕಾಯ್ದೆಗಳಿದೆ. ಅದು ಯಾವುದೂ ಅನುಷ್ಠಾನಗೊಳಿಸಿಲ್ಲ ಇವರು. ಯಾವಾಗ ಗೊಳಿಸ್ತಾರೆ? ಅವರಿಗೆ ಅವಶ್ಯಕತೆ ಬಂದಾಗ ಅನಿಸ್ತಾರೆ. ಯಾರ ಮೇಲೆ ಅನಿಸ್ತಾರೆ? ಯಾರ ಮೇಲೆ ಇವರೆಲ್ಲ ಅದನ್ನು ಟ್ರಯಲ್ ಮಾಡ್ತಾರೆ? ಯಾರಾದರೂ ಮಧ್ಯವರ್ತಿಗಳು, ಇಲ್ಲ ಬಡವರು. ಸಮ್ ಟೈಮ್ ಏನು ಮಾಡ್ತಾರೆ, ತನ್ನ ಎದುರಾಳಿ ಕೂಡ ಬಳಸ್ತಾರೆ. ಎದುರಾಳಿ ಸ್ಟ್ರಾಂಗ್ ಇದ್ದರೆ ಕೋರ್ಟ್ಗೆ ಹೋಗ್ತಾನೆ, ಸ್ಟೇ ತೊಗೊಂಡ್ಬರ್ತಾನೆ, ಆಮೇಲೆ ಕ್ರಾಸ್ ಮಾಡ್ಕೋತಾನೆ. ಇದು ಇರೋರ ಕತೆ. ಇಲ್ದಿರೋನು ಜೈಲಿಗೆ ಹೋಗ್ಬೇಕಾಗತ್ತೆ. ಈ ರೀತಿ ಇರುವಂಥ IAS ಆಫೀಸರ್ಸು ನಮ್ಗೆ ಅವಶ್ಯಕತೆ ಇದ್ದಾರಾ ಅನ್ನೋದು ನಮಗೆಲ್ಲ ಪ್ರಶ್ನೆ ಕಾಣ್ತಾ ಇರುತ್ತೆ. ಈ IASಗಿನ್ನ ಟೆರರಿಸ್ಟ್ ಯಾರೂ ಇಲ್ಲ ಅಂತ ನಾನು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ಮಾಡಿದಷ್ಟು ದುಡ್ಡು ಯಾರೂ ಮಾಡಿಲ್ಲ, ರಾಜಕಾರಣಿಗಳು ಕೂಡ ಮಾಡಿಲ್ಲ. ನಾನು ಇವಾಗ ಚಾಲೆಂಜ್ ಮಾಡಿ ಹೇಳ್ತೀನಿ. ಆ ಕಡೆ ನಾನು ಒಂದು 4 ವರ್ಷದ ಮುಂಚೆ ನನಗೆ ಬೇಕಾದೊಬ್ಬರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು, ಇದರಲ್ಲಿ ICUನಲ್ಲಿದ್ದರು. ಅವ್ರನ್ನ ನೋಡೋಕೆ ಹೋಗಿದ್ದೆ ನಾನು. ಆ ನೋಡೋಕೆ ಹೋಗುವಂಥ ಸಂದರ್ಭದಲ್ಲಿ ICUನಲ್ಲಿ ಗೊತ್ತಿರುತ್ತೆ ತಮಗೆ, ಎಲ್ಲರೂ ದುಃಖದಲ್ಲಿರ್ತಾರೆ, ಒಂಥರ ಬೇಜಾರಲ್ಲಿರ್ತಾರೆ. ಆದರೆ ಒಂದು ವ್ಯಕ್ತಿ ಹುಳೋ ಅಂತ ಅಳ್ತಾ ಇದ್ದ ಕಣ್ರಿ. ನಾನು ಯಾಕೆ ದುಃಖ ಹೇಳ್ತಾನೆ, ನಾನು ಯಾಕೆ ಅಂತ ಸಡನ್ನಾಗಿ ಸುಮ್ಮನೆ ಹಿಂಗೆ ತಿರುಗಿ ನೋಡಿದೆ. ನನಗೆ ಪರಿಚಯ ಇರೋ IAS ಆಫೀಸರ್. ಮೇಲೆ ಹೋಗ್ಬಿಟ್ಟು ನಂದು, ನಮಸ್ಕಾರ ಸಾಹೇಬ್ರೆ, ಹೆಂಗಿದ್ದೀರಾ, ಯಾಕೆ ಅಳ್ತಾ ಇದ್ದೀರಾ, ಏನು ಸಮಾಚಾರ ಅಂದೆ. ಏನಿಲ್ಲ ಸಾಗರ್, ತುಂಬ ದುಃಖ ಆಗುತ್ತೆ. ಯಾಕೆ, ಏನಾಯಿತು ಅಂದೆ. ನನಗೆ ಅಧಿಕಾರ ಇತ್ತು, ಹಣ ಇತ್ತು, ಎಲ್ಲ ಇತ್ತು. ಆದರೆ ಯಾರಿಗೆ ಏನೇನು ಮಾಡಬೇಕೋ ಅದನ್ನು ಮಾಡಲಿಲ್ಲ. ಅಧಿಕಾರ ಅನ್ನೋ ದುರಾಂಕರದಾರದಲ್ಲಿ ಜನಗಳಿಗೆ ಕೊಡಬಾರದು ಕಷ್ಟ ಕೊಟ್ಟೆ. ಸಸ್ಪೆನ್ಷನ್ ಮಾಡಿದೆ, ಡಿಸ್ಮಿಸ್ ಮಾಡಿದೆ, ಏನನ್ನೋ ಮಾಡಿದೆ. ಆದರೆ ಅವತ್ತು ನಾನು ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಇವತ್ತು ನಾನು ಬಂದು ಇಲ್ಲಿ ಇರೋಕ್ಕಾಗ್ತಾಯಿರಲಿಲ್ಲ ಸಾಗರ್. ವೆರಿ ಸಾರಿ. ಇವತ್ತು ಮಾಡೋಣ ಅಂತೀನಿ, ಪವರ್ ಇಲ್ಲ. ಮೊದಲನೇದಾಗಿ ಮಾತಾಡೋದಕ್ಕೆ ಆರೋಗ್ಯನೇ ಇಲ್ಲರಿ. ನಿಮಗೆಲ್ಲ ಈಗ ಅರ್ಥ ಆಗಿರುತ್ತೆ ಅನಿಸ್ತದೆ. ಯಾವನೇ ಆಗಲಿ ರೀ, ಎಷ್ಟೇ ದುಡ್ಡು ಮಾಡಲಿ, ಎಷ್ಟೇ ಆಸ್ತಿ ಸಂಪಾದನೆ ಮಾಡಲಿ, ಸಾಯೋವಾಗ ಎಲ್ಲರೂ ಹಿಂಗೆ ಹೇಳ್ತಾರೆ. ಇನ್ನೊಂದು ವಿಷಯ, ಈ ಮಾತನ್ನ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನಾವು ಯಾರನ್ನ ಸತ್ತಾಗ ಸಾವು ಹೋಗಿರ್ತೀವಿ, ಅಲ್ಲಿ ನೋಡಬೇಕು, ಏನೋ ದೊಡ್ಡ ನಾವು ಹರಿಶ್ಚಂದ್ರರು, ಧರ್ಮರಾಯನ ಥರ ಮಾತಾಡ್ತೀವಿ. ಇಷ್ಟೆಲ್ಲ ಸಂಪಾದನೆ ಮಾಡ್ಬಿಟ್ಟ, ಹಂಗೆಲ್ಲ ಮಾಡ್ಬಿಟ್ಟ, ಅವನೇನು ಹಾಕ್ಕೊಳೋದ, ನಾವು ಯಾಕೆ ಅಂತ ಹೇಳ್ತೀವಿ. ಆ ಮಣ್ಣ ಕಟ್ಟೆ ಮೇಲೆ ನಾನು ನೀವು ಅಂತೀವಿ. ತಿರುಗಿ ಅದೇ ಬುದ್ಧಿ ಸಾವಿನ ಮನೇಲಿ ಮಾತ್ರ ನಾವು ಮಾತಾಡ್ತೀವಿ. ಅಲ್ಲಿಂದ ಬಂದರೆ ಸೇಮ್ IAS ಆಗಿರ್ಬೋದು, IPS ಆಗಿರ್ಬೋದು, ಸತ್ತಾಗ ಏನು ಬರುತ್ತೆ. ನಮ್ಮ ತಾತ ನನಗೊಂದು ಮಾತು ಹೇಳಿದರು, ಹುಟ್ಟಿದಾಗ ಬರೋದು ಉಸಿರು, ಸತ್ತಾಗ ಬರೋದು ಹೆಸರು ಅಂತ. ಈಗ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಸತ್ರು, ಎಷ್ಟು ಜನ ಬಂದರು. ಅಂಬರೀಷ್ ಸತ್ರು, ಎಷ್ಟು ಜನ ಬಂದರು. ಪುನೀತ್ ರಾಜ್ಕುಮಾರ್, ಬೇಡ ಬಿಡ್ರಿ. ತೂಗುದೀಪ್ ಶ್ರೀನಿವಾಸ್ ಸತ್ರಿ, ವಿಲ್ಲನ್. ಅವರು ಎಲ್ಲಿಂದ ಎಲ್ರಿ ಜನ ಮೈಸೂರಿನಲ್ಲಿ. ಅದು ನಿಜವಾದ ಹೆಸರು. ಯಾವನೇ ಇರಲಿ, ಯಾವಳೇ ಇರಲಿ, ನಾನು ಏಕವಚನದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿಂದ ನೀವು ಕರೆಕ್ಟಾಗಿರ್ರಿ, ಕರೆಕ್ಟಾಗಿ ಮಾಡಿ. ನೀವು ಹೋದಾಗ ನಿಮ್ಮ ಜನ ನಿಮ್ಮನ್ನು ನೆನೆಸ್ಕೋಬೇಕು. ಇದೇ ರೀತಿಯಾಗಿ ಇನ್ನೊಂದು ಸ್ಟೋರಿ ನಿಮ್ಗೆ ಹೇಳಲೇಬೇಕು. ಈ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪನವರು ಈ ಕ್ಲಾಸಿಕ್ ಕಂಪ್ಯೂಟರ್ ಹಗರಣದಲ್ಲಿ ಪ್ರಾಬ್ಲಮ್ ಆಗುತ್ತೆ.
ಅವ್ರಿಗೆ ಹೆಂಗೋ ಕ್ಲೀನ್ ಚೀಟ್ ಕೊಟ್ಟರು, ಅವ್ರು ಹೋದರು. ಆದರೆ ಈ ಅಡ್ಮಿನಿಸ್ಟ್ರೇಷನ್ ಕೋರ್ಟ್ ಗಿಟ್ಗೆಲ್ಲ ಹೋದಾಗ ವಾಸುದೇವ್ ಅಂತ ಒಬ್ಬರು IAS ಆಫೀಸರು, ಆಗ ಕಾರ್ಯದರ್ಶಿಗಳು, ಈಗಲೇ ಪ್ರಧಾನ ಕಾರ್ಯದರ್ಶಿ ಮಣ್ಣು ಮುಸಿಂತ ಮಾಡ್ಕೊಂಡಿದ್ದಾರೆ, ಆಗ ಕಾರ್ಯದರ್ಶಿಗಳು ಬಿಟ್ಟರೆ ಮುಖ್ಯ ಕಾರ್ಯದರ್ಶಿಗಳೇ. ಈಗ ಹಂಗಲ್ಲ, ಡೆಪ್ಯೂಟಿ ಸೆಕ್ರೆಟ್ರಿ, ಪ್ರಿನ್ಸಿಪಾಲ್ ಸೆಕ್ರೆಟ್ರಿ, ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ, ಆಮೇಲೆ ಚೀಫ್ ಸೆಕ್ರೆಟ್ರಿ ಅಂತ ಆಗಿದೆ. ಇದೆಲ್ಲ ಬೇರೆ ವಿಷಯ ಇರಲಿ. ಅವರು ಜೈಲಿಗೆ ಹೋದರು. ಯಾವಾಗ? ದೇವೇಗೌಡರು ಮುಖ್ಯಮಂತ್ರಿ ಆಗುವಂಥ ಟೈಮಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಆವಾಗ ದೇವೇಗೌಡರು ಅವಾಗ ತುಂಬ ಹೋರಾಡಿದ್ರು, ಆಗಲಿಲ್ಲ, ಜೈಲಿಗೆ ಹೋದರು. ಅದೇ ರೀತಿ ದಿವಂಗತ ಗೃಹ ಮಂತ್ರಿಗಳಾದಂಥ RL ಜಾಲಪ್ಪನವರು ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಾಕೋತಾರೆ. ಅದು ಕೋಲಾರ ರಶೀದ್ ಅಂದ್ಬಿಟ್ಟು ಅಡ್ವೊಕೇಟ್ ಕೊಲೆ ಆಗ್ತಾರೆ. ಅವ್ರನ್ನ ಇಲ್ಲಿ ಜೋಲಾರ್ಪೇಟೆಲ್ಲಿ ಹಾಕ್ಬಿಟ್ಟಿರ್ತಾರೆ. ಈ ಮಾಜಿ ಡಾನ್ ಜಯರಾಜ್ ಅವಾಗ ಗರೀಬಿ ಹಟಾವ್ ಪತ್ರಿಕೆಯಲ್ಲಿ ಬರೆದಾಗ ಅದು ರೀಓಪನ್ ಆಗುತ್ತೆ. ಈ RN ಜಾಲಪ್ಪ ಅವರಿಗೆ ಇನೋಸೆಂಟ್ ಅಂತ ಬರೀತಿದೆ ಹೈಕೋರ್ಟು. ಆದರೆ K ನಾರಾಯಣ್ ಅಂತ ದಲಿತ IPS ಆಫೀಸರು ಜೈಲಿಗೆ ಹೋಗ್ತಾರೆ. ಇದು ರೇರ್ ಕೇಸ್ ಹೋಗೋದು. ಆದರೆ ಇದರಲ್ಲಿ ಸಿಂಹಪಾಲು 98 ಜನ IAS ಆಫೀಸರ್ಸು ನಮಗೆ ಮಾರ್ಕರಾಗಿದ್ದಾರೆ. ಅದರಿಂದ ಈ IAS ಕ್ಯಾಡರ್ನ ತೆಗಿಬೇಕಂತ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಇದಕ್ಕೆ ನೀವೇನು ಹೇಳ್ತೀರಿ ಗಡಿಯರೇ? ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ಹೌಸ್ಫುಲ್ ಚಾನಲ್ನ ಫಾಲೋ ಮಾಡಿ. ಒನ್ಸ್ ಅಗೇನ್ ನಮಸ್ಕಾರ.